ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಮುಹೂರ್ತಕ್ಕಾಗಿ ಅಜ್ಜಯ್ಯನ ಮೊರೆ ಹೋಗಿರೋದು. ಡಿ.ಕೆ. ಶಿವಕುಮಾರ್ ಆರಾಧ್ಯ ದೈವ ಅಜ್ಜಯ್ಯ. ಈ ಹಿಂದೆಯೂ ಕೂಡ ಅಜ್ಜಯ್ಯನ ಅಪ್ಪಣೆಯನ್ನ ಪಡ್ಕೊಂಡೇ ತಮ್ಮ ಪ್ರಯತ್ನವನ್ನ ಮುಂದುವರೆಸಿದ್ದು, ಪ್ರಾರ್ಥನೆ ಮಾಡಿ ಪ್ರಯತ್ನವನ್ನ ಮುಂದುವರೆಸಿದ್ದು. ತುಮಕೂರಿನ ನೊಣವನಕೆರೆಯ ದೇಶಿಕೇಂದ್ರ ಶ್ರೀ ಕರಿವೃಷಭ ದೇಶಿಕೇಂದ್ರ ಶ್ರೀಗಳು ವೇಟ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೂ ಮುಂಚೆ ಮಠಕ್ಕೆ ತಿಪಟೂರು ಶಾಸಕ ಕೆ ಷಡಾಕ್ಷರಿ ಅವರು ಆಗಮಿಸಿದ್ದಾರೆ. ಅವರು ಶ್ರೀಗಳನ್ನು ಆಲ್ರೆಡಿ ಭೇಟಿಯಾಗಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿರುವಂಥ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸ್ವಲ್ಪ ಹೊತ್ತಲ್ಲೇ ಹೊರಡ್ತಾರೆ. ಭೇಟಿಯನ್ನು ಕೊಟ್ಟು ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು, ಅಜ್ಜಯ್ಯನ ಆಶೀರ್ವಾದ ಈ ಹಿಂದೆ ಅಜ್ಜಯ್ಯನ ಆಶೀರ್ವಾದ ಪಡೆದುಕೊಂಡೇ, ಶ್ರೀಗಳ ಅನುಮತಿಯನ್ನು ಪಡೆದುಕೊಂಡೇ ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದ್ದು ಡಿ.ಕೆ. ಶಿವಕುಮಾರ್ ಅವರು. ಅವತ್ತಿನಿಂದಲೂ ಇವತ್ತಿನ ತನಕ ತಮ್ಮ ಪ್ರಯತ್ನವನ್ನು, ತಮ್ಮ ಪ್ರಾರ್ಥನೆಯನ್ನು ಬಿಟ್ಟಿರಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಮಾಡಿದ ಕೆಲಸಕ್ಕೆ ಕೂಲಿ ಸಿಕ್ಕೇ ಸಿಗುತ್ತೆ, ನನಗೂ ಒಂದು ದಿನ ಶುಭಗಳಿಗೆ ಬಂದೇ ಬರುತ್ತೆ ಅಂತ ಕಾದು ಕುಳಿತು ಅಂತೂ ಇಂತೂ ಆ ಶುಭಗಳಿಗೆ ಬಂದಾಯಿತು. ಶುಭ ಶುಕ್ರವಾರವೇ ಬರ್ತಾ ಇದೆ ಅಂಥೇಳಿ ಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸಮಯ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳೋದಕ್ಕೆ, ಅಂದರೆ ಪಟ್ಟಾಭಿಷೇಕದ ದಿನಾಂಕ ಮತ್ತು ಸಮಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋ ಸುದ್ದಿಯಿದೆ. ಅವರ ನಿವಾಸದಲ್ಲಿದ್ದರು, ಈಗಷ್ಟೇ ನಿವಾಸದಲ್ಲಿದ್ದರು. ಒಂದಷ್ಟು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಶುಭ ಹಾರೈಸಿದ್ದು ನೋಡಿದ್ವಿ ನಾವು. ಸೊ ಈಗ ತುಮಕೂರಿನ ನೊಣವಿನಕೆರೆಗೆ ಹೋಗಿ ಅಲ್ಲಿನ ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯನ ದರ್ಶನವನ್ನು ಪಡೆದು ವಿಶೇಷ ಪೂಜೆ ಮಾಡಿದ ಬಳಿಕ ಶ್ರೀಗಳನ್ನು ಭೇಟಿ ಮಾಡಿ ಸಮಯ ದಿನಾಂಕವನ್ನು ನೋಟ್ ಮಾಡಿಕೊಂಡು ಪಟ್ಟಾಭಿಷೇಕಕ್ಕಾಗಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಮಠದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಆರಾಧ್ಯ ದೈವ ಅಜ್ಜಯ್ಯ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಮಠಕ್ಕೆ. ಸೊ ಹಾಗಾಗಿ ಮಠದ ಸುತ್ತಲೂ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಆಲ್ರೆಡಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್. ಎಷ್ಟೊತ್ತಿಗೆ ಬರ್ಬೋದು? ಈಗ ಆಲ್ರೆಡಿ ತಿಪಟೂರು ಶಾಸಕರು ಕೂಡ ಅಲ್ಲೇ ಇದ್ದಾರೆ, ಶ್ರೀಗಳನ್ನ ಭೇಟಿ ಮಾಡಿದ್ರು. ಜೊತೆಗೆ ಅಲ್ಲಿನ ಭದ್ರತೆಯ ಕುರಿತು ಓವರಾಲ್ ಆ ಸ್ಥಳಕ್ಕೆ ಡಿ.ಕೆ. ಶಿವಕುಮಾರ್ ಬಂದು ಹೋಗೋದರ ತನಕ ಏನೇನಾಗುತ್ತೆ? ಎಸ್ ಶರತ್, ಏನು ಡಿ.ಕೆ. ಶಿವಕುಮಾರ್ ಬರೋ ಒಂದು ಹಿನ್ನೆಲೆಯಲ್ಲಿ ಈಗ ಶ್ರೀಮಠದಲ್ಲಿ ಕಳೆ ಮರುಗಟ್ಟಿದೆ ಅಂತಲೇ ಹೇಳ್ಬಹುದು. ಯಾಕಂದ್ರೆ ಈಗ ಅಲ್ಲೇ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು ಮಠದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಮುಂದಾಗಿದ್ದಾರೆ. ಈಗ ತಿಪಟೂರು ಶಾಸಕರಾದ ಏನ್ ಷಡಾಕ್ಷರಿ ಅವರು ಕೂಡ ಭೇಟಿ ಕೊಟ್ಟು ಇಲ್ಲಿನ ಚಲನವಲನಗಳನ್ನು ಕೂಡ ನೋಡಿಕೊಂಡು ಹೋಗಿದ್ದಾರೆ. ಜೊತೆಗೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಇನ್ನ ಈ ಮಧ್ಯೆ ಏನು ಪೊಲೀಸರು ಕೂಡ ಈ ಒಂದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಎಲ್ಲ ಕೂಡ ಮಾಡಲಾಗ್ತಾ ಇದೆ. ಒಂದು ಡಿ.ಕೆ. ಶಿವಕುಮಾರ್ ಅವರು ಶ್ರೀಮಠಕ್ಕೆ ಬಂದು ಹೋಗುವ ತನಕ ಈ ಒಂದು ಮಠದಲ್ಲಿ ಸಂಭ್ರಮ ಕಳೆಗಟ್ಟಿದೆ ಅಂತಲೇ ಹೇಳ್ಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.